ನಮಸ್ಕಾರ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೌ ಟು ಫಿಲ್ ಫಾರ್ಮ್ ನಂಬರ್ 15G. ಸಾಮಾನ್ಯವಾಗಿ ಪಿ ಎಫ್ ಮಾಡುವಾಗ EPF ವಿತ್ಡ್ರಾ ಮಾಡುವಾಗ ನಾವು 50,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಫಾರ್ಮ್ ನಂಬರ್ 15G ಕೊಡಲೇಬೇಕು. ಅದರಿಂದ ಇವತ್ತಿನ ವಿಡಿಯೋದಲ್ಲಿ 15G ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕು ಅಂತ ತೋರಿಸ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಕನ್ಫ್ಯೂಷನ್ ಬೇಡ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೇಮ್, ಉದಾಹರಣೆಗೆ ನಾನು ಫಾರ್ ಎಕ್ಸಾಂಪಲ್ ರಾಮಣ್ಣ ಅಂತ ತೊಗೊತೀನಿ. ಎಲ್ಲ ಬಿಗ್ ಲೆಟ್ರಲ್ಲೇ ಬರೀಬೇಕು. ರಾಮಣ್ಣ ಅಂತ ಇಟ್ಕೊಂಬೋಣ. ಇಲ್ಲಿ ಪಾನ್ ಕಾರ್ಡ್ ನಂಬರು ಬರೆಯೋಂಗಿಲ್ಲ, ನಾನು ಜಸ್ಟ್ ಸುಮ್ಮನೆ ABCD 786 ಅಂತ ಹಾಕ್ತೀನಿ ಅಷ್ಟೇ. ಇಲ್ಲಿ ಪಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಪ್ರೀವಿಯಸ್ ಇಯರು, ಫಸ್ಟು ಸ್ಟೇಟಸು ಇಂಡಿವಿಜುವಲ್ ಅಂತ ಬರೀಬೇಕು. ಇಂಡಿವಿಜುವಲ್ಲು ಇಯರ್ ಬಂದ್ಬಿಟ್ಟು ಪ್ರೀವಿಯಸ್ ಇಯರಿಂದ ಹಾಕೋಬೇಕು. ಸೊ ಇದು 2024 ಆಗಿರೋದ್ರಿಂದ 2023/2024 ಆಗುತ್ತೆ. ನೆಕ್ಸ್ಟ್ 5ನೇ ಕಾಲಮ್ ಬಂದ್ಬಿಟ್ಟು ರೆಸಿಡೆಂಟು, ಅಂದರೆ ರೆಸಿಡೆಂಟ್ ಅಂತಲೇ ತೋರಿಸ್ಬೇಕು. ರೆಸಿಡೆಂಟು ಮತ್ತು ಅಡ್ರೆಸ್ ಬಂದ್ಬಿಟ್ಟು ನಂಬರ್ 1 ಯಾವುದೋ ಒಂದು ಮನೆ ಅಡ್ರೆಸ್ಸು ಏನಿದೆಯೋ ಅದು ತೋರಿಸ್ಬೇಕು. ಆಮೇಲೆ ಮನೆ, ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆ ಅಡ್ರೆಸ್ ಇರುತ್ತಲ್ವ, ಅವ್ರ ನೇಮ್ ತೋರಿಸೋದಿದ್ರೆ ತೋರಿಸ್ಬೋದು, ಇಲ್ಲ ಓನರ್ ನೇಮ್ ಆದರೂ ತೋರಿಸ್ಬೋದು. ನಾನು ಮೇಲ್ಗಡೆ ಏನು ನೇಮ್ ತೋರಿಸ್ತಿದ್ದೀನೋ ಅದೇ ನೇಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ್ದಾರು ಲ್ಯಾಂಡ್ ಮಾರ್ಕ್ ಕೊಡಬೇಕು, ನಿಯರ್ ವಾಟರ್ ಟ್ಯಾಂಕು, ನಿಯರ್ ATM, ಆ ಥರ ನಿಮ್ಮದೇನು ಲ್ಯಾಂಡ್ ಮಾರ್ಕ್ ಇರುತ್ತೋ ಅದು ಲ್ಯಾಂಡ್ ಮಾರ್ಕ್ ತೋರಿಸ್ಬೇಕಾಗುತ್ತೆ. ಇದು ನೀವೆಲ್ಲಿದ್ದೀರೋ ಅದು ಆ ಲೊಕೇಶನ್ ಡೈರೆಕ್ಟಾಗಿ ತೋರಿಸ್ಬೋದು. ಬಿಳೇಕಳ್ಳಿ ಅಂತಲೇ ತೋರಿಸ್ತೀನಿ. ಓಕೆನಾ? ನೆಕ್ಸ್ಟು ಟೌನ್ ಆರ್ ಸಿಟಿ, ಬ್ಯಾಂಗ್ಳೂರು. ಕಾಲಮ್ ನಂಬರ್ 11ಅಲ್ಲಿ ಸ್ಟೇಟು ಕರ್ನಾಟಕ ಆಗುತ್ತೆ. ಪಿನ್ ಕೋಡ್ ಬಂದ್ಬಿಟ್ಟು ಯಾವುದೋ ಒಂದು ಆ ಏರಿಯಾ ಪಿನ್ ಕೋಡ್ ಏನಿರುತ್ತೋ ಅದನ್ನು ತೋರಿಸ್ಬೇಕಾಗುತ್ತೆ. ಇಮೇಲ್ ID ಇತ್ತು ಅಂದರೆ ತೋರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊಬೈಲ್ ನಂಬರು ಅವ್ರದ್ದು ಮೊಬೈಲ್ ನಂಬರ್ನ ಬರೀಬೇಕಾಗುತ್ತೆ. 10 ಮೊಬೈಲ್ ನಂಬರ್ನ ಬರೆದುಬಿಡಿ. ನೆಕ್ಸ್ಟು ವೆದರ್ ಪರ್ಚೇಸ್ ಟು ಟ್ಯಾಕ್ಸ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್, ಅಂದರೆ ನೀವು ಮೊದಲೇ ಯಾವಾಗಾದರೂ ಮಾಡಿದ್ರಂತ, ಇದು ನೋ ಅಂತ ಆಗುತ್ತೆ, ಇದಿಲ್ಲ. ಇನ್ನು ಕಾಲಮ್ ನಂಬರ್ 16 ಬಂದುಬಿಟ್ಟು ಎಸ್ಟಿಮೇಷನ್, ಅಂದರೆ ನೀವು ಎಷ್ಟು ಅಮೌಂಟ್ನ ತೋರ್ಸೋಕ್ಕೆ ನೋಡ್ತಾ ಇದ್ದೀರಾ ಅಂತ. ಮಿನಿಮಮ್ 50,000 ಮೇಲೆ ತೋರಿಸ್ಬೇಕು. ನಾನು 60,000ನ ತೋರಿಸ್ತಾ ಇದ್ದೀನಿ. ಇದು ಕಾಲಮ್ ಏನು ಇಲ್ಲ, ಇದು ಎಂಟಿ. ಇದು ಬಂದುಬಿಟ್ಟು ಟೋಟಲ್ ಆಫ್ ನಂಬರ್, ಅಂದರೆ 15G ನೀವು ಎಷ್ಟು ಸರಿ ಕೊಟ್ಟಿದ್ದೀರಾ ಅಂತಂದೇಳಿ. ಯಾವಾಗಲೂ PF ಅಪ್ಲೈ ಮಾಡೋರು ಯಾವಾಗಲೂ ಕೊಟ್ಟಿರಲ್ಲ. ಸೊ ಇದೆರಡು 0 ಆಗುತ್ತೆ. ಅಗ್ರಿ ಟು ಅಮೌಂಟ್ ಇನ್ಕಮ್, ಇಷ್ಟು ಅಮೌಂಟ್ನ ನೀವು ತೊಗೊಂಡಿದ್ದೀರಾ ಮುಂಚೆನೇ ಅಂತಂದೇಳಿ ಇನ್ನೊಂದು ಸರಿ ಕನ್ಫರ್ಮ್ ಕೇಳ್ತಿದ್ದಾರೆ, ಅದು ಇಲ್ಲ. ಇದು ನೀವು ಯಾವ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೋ ಕಾಲಮ್ ನಂಬರ್ 19ಅಲ್ಲಿ ತೋರಿಸ್ಬೇಕಾಗುತ್ತೆ. ನಾನು ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಕಂಪ್ನಿ ತೋರಿಸ್ತೀನಿ, UDS ಅಂತಲೇ ತೋರಿಸ್ತೀನಿ. UDS ಫೆಸಿಲಿಟಿ ಸರ್ವಿಸ್. PVT ಲಿಮಿಟೆಡ್ ಅಂತ ತೋರಿಸ್ತೀನಿ. ಓಕೆನಾ? ಈಗ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಎಲ್ಲಿ ಯಾವ UDS ಕಂಪ್ನಿಲಿ ಕೆಲಸ ಮಾಡಿದ್ರಲ್ವ, ಸೊ ಅದು PF ನಂಬರ್ ಇರುತ್ತೆ, UAN ನಂಬರ್ ಅಂತ ಬರುತ್ತೆ, ಅದನ್ನು ಹಾಕಬೇಕಾಗುತ್ತೆ. 12 ನಂಬರ್ ಇರುತ್ತೆ, 12 ನಂಬರನ್ನು ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ 1 ಅಂತ ತೋರಿಸ್ಬೇಕಾಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ತುಂಬ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಆವಾಗ PF ನಂಬರ್ ಅಂತ ಬರುತ್ತೆ, PF ಅಕೌಂಟ್ ನಂಬರ್ ಅಂತ ಬರುತ್ತೆ. ಆ ಅಕೌಂಟ್ ನಂಬರ್ನ ಇಲ್ಲಿ ತೋರಿಸೋದಿದ್ರೆ ತೋರಿಸ್ಬೋದು, ಇಲ್ಲಾಂದರೆ ಏನು ಪರವಾಗಿಲ್ಲ. 0 ಇಲ್ಲಿ ಅದೆಷ್ಟು 16 ನಂಬರ್ ಎಷ್ಟು ಬರುತ್ತೆ, ತೋರಿಸೋದಿದ್ರೆ ತೋರಿಸ್ಬೋದು ಬ್ರಾಕೆಟ್ ಹಾಕ್ಬಿಟ್ಟು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಮ್ಮ ನೇಚರ್ ಆಫ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ಏನಕ್ಕೆ ತೊಗೊತಾ ಇದ್ದೀರಂತ, EPF ವಿತ್ಡ್ರಾಲ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟು ಸೆಕ್ಷನ್ ಆಫ್ ಇಲ್ಲಿದೆಯಲ್ವಾ ನಂಬರು 197A, ನಾವು ನಂಬರ್ 1 ಅಂತ 197A ನಂಬರ್ 1. ಈ 60,000 ಏನಿದೆಯೋ ಇಲ್ಲಿ ಅಮೌಂಟ್ ಆಫ್ ಇನ್ಕಮ್ ಅಂತ ಇದೆಯಲ್ಲ ಅಲ್ಲಿ ತೋರಿಸ್ಬೇಕು. ಮಿನಿಮಮ್ 50,000 ಮೇಲೆ ಎಷ್ಟು ಬೇಕಾದ್ರೂ ಅಂದರೆ ನೀವು ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡ್ತೀರೋ ಅಷ್ಟು ಅಮೌಂಟ್ನ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಸಿಗ್ನೇಚರು ಕಸ್ಟಮರ್ದು. ನೆಕ್ಸ್ಟು ಇಲ್ಲಿ ಮತ್ತು ನೇಮು ಆಗಲೇ ತೋರಿಸಿದ್ನಲ್ಲ,
ರಾಮಣ್ಣ ಅಂತ ಏನೋ ಒಂದು ಹೆಸರು ಎಕ್ಸಾಂಪಲ್ಗೆ. ನೆಕ್ಸ್ಟು ಇಲ್ಲಿ ಕಾಲಮು, ಇಲ್ಲಿ ಅಸಿಸ್ಟೆಂಟ್ ಇಯರು ಪ್ರೀವಿಯಸ್ ಇಯರ್ ಅಂತ ಕೇಳುತ್ತೆ. ಫಸ್ಟು ಪ್ರೀವಿಯಸ್ ಇಯರು 31 ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ, 2023. ನೆಕ್ಸ್ಟು ಅಸಿಸ್ಟೆಂಟ್ ಇಯರ್ ಅಂದರೆ ಈ ಇಯರು 2023/24 ಅಂತ ತೋರಿಸ್ಬೇಕಾಗುತ್ತೆ. ಇಲ್ಲೂ ಅಷ್ಟೇ, ಇದಿಲ್ಲೂ ಬರಬೇಕಾಗುತ್ತೆ. 31 ಮಾರ್ಚು 2023, ಇಲ್ಲಿ 2023/24 ಅಂತ ತೋರಿಸ್ಬೇಕಾಗುತ್ತೆ. ಸಿಂಪಲ್ ಇಷ್ಟು. ನೆಕ್ಸ್ಟ್ ಇಲ್ಲಿ ಬ್ಯಾಂಗ್ಳೂರು, ಇಲ್ಲಿ ಇವತ್ತಿನ ಡೇಟು, ನೀವು ಯಾವತ್ತು ಸಬ್ಮಿಟ್ ಮಾಡ್ತಿದ್ದೀರೋ ಅವತ್ತಿನ ಡೇಟ್ ಹಾಕಬೇಕಾಗುತ್ತೆ. ಇಲ್ಲಿ ಮತ್ತೆ ಎರಡನೇ ಸಿಗ್ನೇಚರ್ ಆಗುತ್ತೆ. ಇಷ್ಟೇ ಪ್ಲೀಸ್. ಟೋಟಲು ನಂಬರ್ ಆಫ್ 19 ಕಾಲಮ್ಸ್ ಬರುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ ಇದ್ದಂಗೆ ಆರಾಮಾಗಿ ಫಿಲ್ ಮಾಡ್ಬೋದು. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.